ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂಗೆ ಪ್ರಥಮ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುವಂಥ ಒಂದು ವಿಷಯದ ಮೇಲೆ ಏನು ಮಾಡೋಣ, ಗ್ರಾಮರ್ ಪಾರ್ಟ್ ಆಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈಗಾಗಲೇ ನಾನು ಏನು ಮಾಡೀನಿ, ಹಿಂದಿನ ವಿಡಿಯೋದಲ್ಲಿ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸು ಮತ್ತು ಎಕ್ಸ್ಟ್ರಾಕ್ಸ್ಗಳನ್ನು ಏನು ಮಾಡೀನಿ, RCಗಳನ್ನು ಏನದಾವಲ್ಲ ಅವೆಲ್ಲ ಏನು ಮಾಡಿದ್ದೀನಿ, ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಗ್ರಾಮರ್ ಪಾರ್ಟ್ ಏನದಲ್ಲ ಅದನ್ನು ಹಿಂದೆ ನಮ್ಗೆ ಏನು ನಡೆದವಲ್ಲ ಈ ಪರೀಕ್ಷೆಗಳು, ಕ್ವಶನ್ ಬ್ಯಾಂಕ್ ಆಗಲಿ ಪ್ರಿಪ್ರೇಟರಿ ಆಗಲಿ ಬಂದಿರುವಂಥ ಒಂದು ಗ್ರಾಮರ್ ಪಾರ್ಟನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ಹಿಯರ್ ಫಸ್ಟ್ ಕ್ವಶನ್ ಏನದ ನೋಡ್ರಿ, ದ ಅಲಾರಾಮ್ ಕ್ಲಾಕ್ ಸ್ಕ್ರೀಮ್ಡ್ ಅಟ್ ಮೀ. ನೋಡ್ರಿ, ಅಲಾರಾಮ್ ಕ್ಲಾಕ್ ಏನು ಮಾಡ್ತಾ ಇದೆ, ಸ್ಕ್ರೀಮ್ಡ್ ಅಂತಂದಾಗ ಕಿರ್ಚು ಅಂತ ಅರ್ಥ ಆಗ್ತದೆ. ಅಲಾರಾಮ್ ಏನು ಮಾಡ್ಲಕ್ಕತ್ತದ, ಕಿರ್ಸ್ಲಕ್ಕತ್ತದ ನನ್ನ ಕಡೆಗೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದಾಗ್ತದ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ತರಗತಿಯಲ್ಲಿ ಫಿಗರ್ ಆಫ್ ಸ್ಪೀಚ್ಗಳನ್ನು ಕಲ್ತಿದ್ದೆ ಆದರೆ ನಿಮಗೇನು ಮಾಡಲಿಕ್ಕೆ, ಉತ್ತರಗಳನ್ನು ನೀಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಆಗಿಲ್ಲ ಅಂತಂದಾಗ ಇಲ್ಲಿ ಕೆಲವು ನನ್ನ ಪಾಯಿಂಟ್ಸ್ಗಳನ್ನು ಹೇಳ್ಕೊತಾ ಹೋಗ್ತೀನಿ ನೋಡಿರಿ. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ, ಅಲಿಟ್ರೇಷನ್ ಇದೆ, ನೆಕ್ಸ್ಟ್ ಮೆಟಾಫೋರ್ ಇದೆ, ನೆಕ್ಸ್ಟ್ ಪರ್ಸಾನಿಫಿಕೇಷನ್ ಇದೆ, ನೆಕ್ಸ್ಟ್ ಸಿಮಿಲಿ ಇದೆ. ಸೊ ಜಸ್ಟ್ ನೀವೇನು ಮಾಡ್ಬೋದು, ಇಲ್ಲಿ ಥಿಂಕ್ ಮಾಡ್ಬೋದು ಇದು ಏನಾಗಿರ್ತದೆ ಅಂತಂದಾಗ ಆಪ್ಷನ್ ಸಿ ಪರ್ಸಾನಿಫಿಕೇಷನ್ ಯಾಕಂತಂದಾಗ ನಾನ್ ಲಿವಿಂಗ್ ಥಿಂಗ್ಸ್ಗಳನ್ನು ನಾವೇನು ಮಾಡ್ತೀವಿ, ಲಿವಿಂಗ್ ಥಿಂಗ್ಸ್ಗಳಿಗೆ ಏನು ಮಾಡ್ತೀವಿ, ಹೋಲಿಕೆ ಮಾಡುವಂಥದ್ದು. ಈಗ ಅಲಾರಾಮ್ ಅನ್ನುವಂಥದ್ದು ಏನದ ರೀ, ನಾನ್ ಲಿವಿಂಗ್ ಥಿಂಗ್ಸ್. ಕ್ಲಾಕ್ ಅನ್ನುವಂಥದ್ದು ನಾನ್ ಲಿವಿಂಗ್ ಥಿಂಗ್ಸ್, ಅಂದರೆ ಜೀವ ಇರಲಾರ್ದು. ಅದನ್ನು ನಾವು ಜೀವ ಇರುವಂಥ ಹೋಲಿಕೆ ಏನು ಮಾಡ್ಲಿಕ್ಕತ್ತೀವಿ, ಸ್ಕ್ರೀಮ್ ಅಂತ ಕರಿಲಿಕ್ಕತ್ತೀವಿ ನಾವು, ಸ್ಕ್ರೀಮ್. ಹಾಗಾಗಿ ಅದು ಏನಾಗಿರ್ತದೆ, ಪರ್ಸಾನಿಫಿಕೇಷನ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ರಿವ್ಯೂವರ್ ವಾಂಟ್ಸ್ ಟು ನೌ ಮೋರ್ ಅಬೌಟ್ ಬುಕ್. ಇಲ್ಲಿ ಸರಿಯಾದ ಆರ್ಟಿಕಲನ್ನು ಯೂಸ್ ಮಾಡಿರಿ ಅಂತ ಹೇಳಿಕತ್ತಾರ. ಯಾವುದು ಇಲ್ಲಿ ಉತ್ತರ ಆಗ್ತದೆ ನೋಡ್ರಿ, ಡ್ಯಾಶ್ ರಿವ್ಯೂವರ್ ಅಂತ ಕರಿಲಿಕ್ಕತ್ತಿದ್ದಾರೆ. ನೆಕ್ಸ್ಟ್ ಡ್ಯಾಶ್ ಬುಕ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ದ ಎರಡು ಏನಾಗ್ತದೆ ರೀ, ಯೂಸ್ ಮಾಡ್ಲಿಕ್ಕೆ ಬರ್ತದ, ಅಥವಾ ಎ ಮತ್ತು ದ ಯೂಸ್ ಮಾಡ್ಲಿಕ್ಕೆ ಬರ್ತದ, ಅಥವಾ ಎ ಮತ್ತು ಯಾನ್ ಯೂಸ್ ಮಾಡ್ಲಿಕ್ಕೆ ಬರ್ತದ, ಅಥವಾ ದ ಮತ್ತು ಎ ಯೂಸ್ ಮಾಡ್ಲಿಕ್ಕೆ ಬರ್ತದ ಅಂತಂದಾಗ ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ರೀ ಮಕ್ಕಳೇ ಅಂತಂದಾಗ ಆಪ್ಷನ್ ಬಿ ಏನಿದೆಯಲ್ಲ, ಎ ರಿವ್ಯೂವರ್ ವಾಂಟ್ಸ್ ಟು ನೌ ಮೋರ್ ಅಬೌಟ್ ದ ಬುಕ್, ಇದು ಸರಿಯಾಗಿರುವಂಥ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ. ಇಲ್ಲಿ ಸರಿಯಾಗಿರುವಂಥ ಕ್ವಶನ್ ಟ್ಯಾಗನ್ನು ಏನು ಮಾಡಿರಿ, ಯೂಸ್ ಮಾಡಿರಿ ಅಂತ ಹೇಳಕತ್ತಾರ. ಫಾರ್ ಎಕ್ಸಾಂಪಲ್, ಡಸ್ ಹಿ, ಡಸಂಟ್ ಹಿ, ಡೋಂಟ್ ಹಿ, ಡಸಂಟ್ ಹಿ. ಇಲ್ಲಿ ಸರಿಯಾಗಿರುವಂಥ ಒಂದು ಆಯ್ಕೆಯನ್ನು ಚೂಸ್ ಮಾಡಿರಿ ಅಂತ ಕೇಳಕತ್ತಾರ. ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ, ಅವು ಯಾವತ್ತೂ ಕೂಡ ಏನು ಮಾಡಿಲ್ಲ, ಬೇಗನೆ ಎದ್ದಿಲ್ಲ. ಇಲ್ಲಿ ನಾವೇನು ಮಾಡಬೇಕಾಗ್ಯದ, ಹೌದಾ ಅಂತ ಕೇಳಬೇಕಾಗ್ಯದ. ಡಸ್ ಹಿ ಅನ್ನುವಂಥದ್ದು ಏನಾಗ್ತದೆ, ಸರಿಯಾದ ಉತ್ತರ ಆಗ್ತದೆ, ಡಸ್ ಹಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೈ ಫಸ್ಟ್ ಇಂಪ್ರೆಷನ್ ಡ್ಯಾಶ್ ಆಟ್ ದ ಸೈಟ್ ವಾಸ್ ಒನ್ ಆಫ್ ಇಲ್ಯೂಷನ್ಮೆಂಟ್. ಸೊ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ಫ್ರೇಸಲ್ ವರ್ಬನ್ನು ಬಳಸಬೇಕಾಗ್ತದೆ. ಯಾವುದು ಸರಿಯಾದ ಉತ್ತರ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಸೊ ಆಪ್ಷನ್ ಎ ಆನ್ ಅರೈವಿಂಗ್, ಆಟ್ ಅರೈವಿಂಗ್, ವೈಲ್ ಅರೈವಿಂಗ್. ನೆಕ್ಸ್ಟ್ ವೆನ್ ಅರೈವಿಂಗ್. ಇಲ್ಲಿ ಸರಿಯಾಗಿರುವಂಥ ಫ್ರೇಸಲ್ ವರ್ಬ್ ಯಾವುದಾಗ್ತದೆ, ಆನ್ ಅರೈವಿಂಗ್. ನೋಡಿರಿ, ಮೈ ಫಸ್ಟ್ ಇಂಪ್ರೆಷನ್ ಆನ್ ಅರೈವಿಂಗ್ ಆಟ್ ದ ಸೈಟ್ ವಾಸ್ ಆ್ಯನ್ ಟಿಲ್ ಇಲ್ಯೂಷನ್ಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ದ ಗರ್ಲ್ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ದ ಟೊರೆಂಟ್. ಇಲ್ಲಿ ಸರಿಯಾಗಿ ಇರುವಂಥ ಪ್ರಿಪೋಸಿಷನ್ನ ಬಳಕೆ ಮಾಡಿರಿ ಅಂತ ಕೇಳಿಕತ್ತಾನ. ಯಾವುದು ಪ್ರಿಪೋಸಿಷನ್ ಸರಿಯಾಗಿರುವಂಥದ್ದು ಯಾವುದಾಗ್ತದೆ, ಟು ಆಗ್ತದೋ, ಬೈ ಆಗ್ತದೋ, ಫ್ರಮ್ ಆಗ್ತದೋ. ಸೊ ಸರಿಯಾದ ಉತ್ತರ ಏನಾಗ್ತದೆ, ಬೈ ಅನ್ನುವಂಥದ್ದು ಸರಿಯಾದ ಉತ್ತರ. ನಿಮಗೆ ಭಾಳಷ್ಟು ಇಲ್ಲಿ ರಿಪೀಟೆಡ್ ಆಗುವಂಥ ಕ್ವಶನ್ಸ್ಗಳ ಸಾಧ್ಯತೆ ಇದ್ದಾವೆ. ಹಾಗಾಗಿ ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ನಿಮಗೆ ರಿಪೀಟೆಡ್ ಆಗಿ ಬರುವಂಥ ಚಾನ್ಸಸ್ಗಳು ಭಾಳಷ್ಟು ಇದೆ. ಸೊ ಹಿ ಡ್ಯಾಶ್ ಸ್ವಮ್ ದ ಹೋಲ್ ನೈಟ್ ಟು ರೀಚ್ ಅಯೋಧ್ಯ. ನೋಡಿರಿ, ಹಿ ವಾಸ್ ಅಂತ ಬಳಸ್ತಿರೋ, ಹಿ ವರ್ ಅಂತ ಬಳಸ್ತಿರೋ, ಹಿ ಹ್ಯಾಡ್ ಅಂತ ಬಳಸ್ತಿರೋ, ಹ್ಯಾವ್ ಅಂತ ಬಳಸ್ತಿರೋ. ಸ್ವಮ್ ಅನ್ನುವಂಥದ್ದು ಯಾವ ಒಂದು ಫಾರ್ಮ್ನಲ್ಲಿ ಇದೆ ನೋಡಿರಿ, V1 ಅದೋ, V3 ಅದೋ, ಯಾವುದದ ನೋಡ್ಕೊಳ್ರಿ. ಸೊ ಇಲ್ಲಿ ಸ್ವಮ್ ಅನ್ನುವಂಥದ್ದು ಏನಾಗ್ತದೆ, V3ದೊಳಗದ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ಮಾಡಬೇಕು, ನಾವು V3ದೊಳಗೆ ಬಳಕೆ ಮಾಡ್ಕೋಬೇಕಾಗ್ತದೆ. ಹ್ಯಾಡ್ ಅನ್ನುವಂಥದ್ದು ಏನಾದಲ್ಲಿ V3 ಒಳಗಿರುವಂಥ ಹೆಲ್ಪಿಂಗ್ ವರ್ಬ್ ಆಗಿರ್ತದೆ, ಅದನ್ನು ನಾವೇನು ಮಾಡಬೇಕಿಲ್ಲಿ ಬಳಕೆ ಮಾಡ್ಕೋಬೇಕು. ಸೊ ಹ್ಯಾಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ವರ್ಡ್ ರಿಲೇಷನ್ಶಿಪ್ಗಳನ್ನು ನೋಡ್ಕೊಂಡಾದ್ರೆ ಇಲ್ಲಿ ನಾವು ಕೆಲವೊಂದಿಷ್ಟು ನೋಡಿರಿ, ಒಕ್ಕುಲಿಸ್ಟ್ ಅಂತಂದಾಗ ಐ ಅಂತ ಕರಿತೀವಿ.
ನೆಕ್ಸ್ಟ್ ಊರೋಲಜಿಸ್ಟ್ ಅಂತಂದಾಗ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು. ಸೊ ಓಕುಲಿಸ್ಟ್ ಟ್ರೀಟ್ಸ್ ಐಸ್, ಇಲ್ಲಿ ಕೆಲವೊಂದಿಷ್ಟು ನಮೂನೆ ಇದನ್ನು ಡೆಫಿನಿಷನ್ಗಳನ್ನು ಕೊಟ್ಟಿನಿ. ಓಕುಲಿಸ್ಟ್ ಟ್ರೀಟ್ಸ್ ಐಸ್, ಓರೋಲಜಿಸ್ಟ್ ಟ್ರೀಟ್ಸ್ ಕಿಡ್ನೀಸ್ ಆರ್ ಯೂರಿನರಿ ಸಿಸ್ಟಮ್. ಸೊ ಓಕುಲಿಸ್ಟ್ ಅವ್ರು ಏನು ಮಾಡ್ತಾರೆ, ಕಣ್ಣುಗಳ ಬಗ್ಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಓರೋಲಜಿಸ್ಟ್ ಅವ್ರು ಏನು ಮಾಡ್ತಾರೆ, ಕಿಡ್ನಿ ಅಥವಾ ಯೂರಿನರಿ ಸಿಸ್ಟಮ್ ಬಗ್ಗೆ ಏನು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್ ಮೀಟ್ ಮತ್ತು ಮೀಟ್, MEAT ಮೀಟ್, MEET ಮೀಟ್. ಸೊ ಇಲ್ಲಿ ಏನದಾವ್ರಿ, ಹೋಮೋಫೋನ್ಸ್ಗಳದಾವೆ. ನೆಕ್ಸ್ಟ್ ನೈಟ್ ಅಂತಂದಾಗ ರಾತ್ರಿ, KNIGHT ನೈಟ್ ಅಂತಂದಾಗ ಒಬ್ಬ ಯೋಧ ಅಂತ ಕರಿತೇವೆ. ನೆಕ್ಸ್ಟ್ ದೇ ಆರ್ ದ ಹೋಮೋಫೋನ್ಸ್, ಇವುಗಳು ಏನದಾವ್ರಿ, ಹೋಮೋಫೋನ್ಸ್ಗಳದಾವೆ. ನೆಕ್ಸ್ಟ್ ಸಕ್ಸಸ್, ಟ್ರಯಂಪ್ ಅಂತ ಕರಿತೇವೆ. ಸ್ಟ್ಯಾಚೂರ್ ಅಂತಂದಾಗ ಹೈಟ್ ಅಂತ ಕರಿತೇವೆ. ಇಲ್ಲಿ ಸಿನಾನಿಮ್ಸ್ಗಳನ್ನು ಬಳಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಎಲಿಗನ್ಸ್, ಕಾಮ್ನೆಸ್, ಎಲಿಗೆನ್ಸ್, ಕಾಮ್ನೆಸ್. ನನ್ನ ನೌನ್ ಫಾರ್ಮಿಗೆ ಏನು ಮಾಡ್ಯಾರ, ಚೇಂಜ್ ಮಾಡ್ಯಾರ. ಸೊ ನೆಕ್ಸ್ಟ್ ನೋಡೋಣ, ಚೇಂಜ್ ದ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಇರ್ತದೆ. ಇಲ್ಲಿ ನಾವೇನು ಮಾಡ್ಬೇಕು ರೀ, ಸರಿಯಾಗಿ ನೋಡ್ಕೊಂಡು ಬರೀಬೇಕು. ಇಲ್ಲಿ ಏನಾಗ್ತದೆ, ಸ್ವಲ್ಪ ರೂಲ್ ನೆನ್ಪಿಟ್ಕೊಡ್ರಿ. ಸಬ್ಜೆಕ್ಟ್ ಪಾರ್ಟ್ ಬಿಕಮ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಪಾರ್ಟ್ ಬಿಕಮ್ ಸಬ್ಜೆಕ್ಟ್ ಆಗ್ತದೆ. ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಇರುವಂಥದ್ದನ್ನು ನಾವೇನು ಮಾಡ್ತೀವಿ, ಕೊನೆಗೆ ಹಾಕುವಂಥದ್ದು. ಸಬ್ಜೆಕ್ಟ್ ಇರುವಂಥದ್ದನ್ನು ಕೊನೆಗೆ ಹಾಕುವಂಥದ್ದು. ಅದೇ ಆಬ್ಜೆಕ್ಟ್ ಇರುವಂಥದ್ದನ್ನು ಮೊದಲಿಗೆ ತರುವಂಥದ್ದು. ಈ ರೀತಿಯಾಗಿ ಬಳಕೆ ಆಗ್ತದೆ ನೋಡಿರಿ. ದ ಕಿಂಗ್ ಗೇವ್ ದ ಕಮಾಂಡರ್ ಎ ರಿವಾರ್ಡ್, ದ ಕಿಂಗ್ ಗೇವ್ ದ ಕಮಾಂಡರ್ ಎ ರಿವಾರ್ಡ್. ಇಲ್ಲಿ ಆಬ್ಜೆಕ್ಟ್ ಪಾರ್ಟ್ ಏನಾಗ್ತದೆ, ಎ ರಿವಾರ್ಡ್ ಅನ್ನುವಂಥದ್ದು ಆಗ್ತದೆ. ಅದನ್ನು ನಾವೇನು ಮಾಡಬೇಕು, ಮೊದಲಿಗೆ ತಗೋಬೇಕು. ಎ ರಿವಾರ್ಡ್ ನೋಡಿರಿ, ಇದು ಯಾವ ಟೆನ್ಸ್ ಒಳಗದ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗದ. ಹಾಗಾಗಿ ವಾಸ್ ಮತ್ತು ವೇರನ್ನು ಬಳಕೆ ಮಾಡ್ಕೋಬೇಕು. ವಾಸ್ ಸಿಂಗುಲರ್ ಇತ್ತಂದಾಗ ವಾಸ್ ಬಳಸಬೇಕು, ಪ್ಲೂರಲ್ ಇತ್ತಂತಂದಾಗ ವೇರನ್ನು ಬಳಸಬೇಕು. ಸೊ ಇಲ್ಲಿ ಸಿಂಗುಲರ್ದ ವಾಸನ್ನು ಬಳಸೀವಿ. ಗೇವ್ ಅನ್ನುವಂಥದ್ದನ್ನು ಗಿವನ್ ಅಂತೇಳಿ ಮಾಡ್ಬೇಕು, ನಾವು ಚೇಂಜ್ ಮಾಡಬೇಕು. ಯಾರಿಗೆ ಕೊಟ್ಟರು, ಟು ದ ಕಮಾಂಡರ್. ಯಾರಿಂದ ಕೊಡಲ್ಪಡ್ತು ಅಂತಂದಾಗ ಬೈ ದ ಕಿಂಗ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಫ್ರೇಮ್ ಅ ಕ್ವಶನ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಎಕ್ಸಾಂಪಲ್ ನೋಡೋಣ. ಐ ಮೆಟ್ ಆ್ಯನ್ ಓಲ್ಡ್ ಮೆನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್. ನೋಡಿರಿ, ಪಾರ್ಕ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಏನು ಮಾಡೋಣ, ಅಂಡರ್ಲೈನ್ ಮಾಡೋಣ. ಇಲ್ಲಿ ವೇರ್ ಡು ಯು ಮೀಟ್ ಆ್ಯನ್ ಓಲ್ಡ್ ವುಮನ್ ಲಾಸ್ಟ್ ನೈಟ್. ಪಾರ್ಕಿಗೆ ಆ್ಯಡ್ ಮಾಡಿದಾಗ ಎಲ್ಲಿ ಅನ್ನುವಂಥದ್ದನ್ನು ಹುಟ್ಟುಕೋಬೇಕಾಗ್ತದೆ ರೀ. ವೇರ್ ಡಿಡ್ ಯು ಮೀಟ್ ಆ್ಯನ್ ಓಲ್ಡ್ ವುಮನ್ ಲಾಸ್ಟ್ ನೈಟ್. ಕಳೆದ ರಾತ್ರಿ ನೀವು ಆ ವುಮೆನ್ನ ಎಲ್ಲಿ ಭೇಟಿಯಾಗಿದ್ರಿ. ನೆಕ್ಸ್ಟ್ ಚೇಂಜ್ ದ ಅಸರ್ಟಿವ್ ಇಂಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇದು ಭಾಳಷ್ಟು ಈಸಿ ಇರುವಂಥದ್ದು ನೋಡಿರಿ. ಈ ವಾರ ಗ್ರೇಟ್ ಪೂಲ್ ಅನ್ನುವಂಥದ್ದನ್ನು ನಾವೇನು ಮಾಡ್ಕೊಳ್ಳೋಣ, 2 ಪಾರ್ಟನ್ನು ಮಾಡ್ಕೊಳ್ಳೋಣ. ಸಬ್ಜೆಕ್ಟ್ ಪಾರ್ಟ್ ಮತ್ತು ಆಬ್ಜೆಕ್ಟ್ ಪಾರ್ಟನ್ನು ಮಾಡ್ಕೊಳ್ಳೋಣ. ಜಸ್ಟ್ ನೀವೇನು ಮಾಡ್ಬೇಕ್ರಿ, ವಾಟ್ ಅನ್ನುವಂಥದ್ದನ್ನು ತೊಗೊಂಬರ್ಬೇಕು. ವಾಟ್ ಗ್ರೇಟ್ ಪೂಲ್, ಇದು ಏನದಲ್ಲ ರೀ, ಇದನ್ನು ಕರೆಕ್ಟಾಗಿ ಬರೀರಿ. ನೆಕ್ಸ್ಟ್ ಯು ಆರ್ ಏನದಲ್ಲ, ಆ್ಯಸ್ ಇಟ್ ಈಸ್ ಯು ಆರ್ನ ಆ್ಯಡ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಕೊನೆಯದಾಗಿ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಇಲ್ಲಿ ಹಾಕಿರುವಂಥದ್ದನ್ನು ಯೂಸ್ ಮಾಡಬೇಕು. ಅಂದಾಗ ಮಾತ್ರ ಅದು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಮತ್ತೆ ನಾವು ಏನು ಮಾಡೋಣ, ಮಾಡಲ್ ಕ್ವಶನ್ ಪೇಪರ್ 2ಗೆ ಬರೋಣ. ಹರ್ ವೈಸ್ ಹ್ಯಾಡ್ ಅ ಸ್ಪಾರ್ಕಲ್ ಆಫ್ ಮೌಂಟೇನ್. ನೋಡಿರಿ, ಹರ್ ವೈಸ್ ಹ್ಯಾಡ್ ಅ ಸ್ಪಾರ್ಕಲ್ ಆಫ್ ಮೌಂಟೇನ್. ಇಲ್ಲಿ ಯಾವುದು ಫಿಗರ್ ಆಫ್ ಸ್ಪೀಚ್ ಆಗ್ತದೆ ಅಂತಂದಾಗ ಅಲಿಟ್ರೇಷನ್ ಆಗ್ತದೋ, ಮೆಟಾಫೋರ್ ಆಗ್ತದೋ, ಪರ್ಸಾನಿಫಿಕೇಶನ್ ಆಗ್ತದೋ, ಸ್ಮೈಲ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಹರ್ ವೈಸ್ ಹ್ಯಾಡ್ ಅ ಸ್ಪಾರ್ಕಲ್ ಆಫ್ ಮೌಂಟೇನ್ ಅಂತ ಕೇಳಿದಾರೆ. ಅಂದ್ರೆ ಅವಳ ವಯಸ್ಸು ಏನಾಗ್ಯದ, ಮೌಂಟೇನ್ಗೆ ಹೋಲಿಕೆ ಮಾಡಕತ್ತಾರ. ಅಂದ್ರೆ ಇಲ್ಲಿ ಲಿವಿಂಗ್ ಥಿಂಗ್ಸ್ಗೂ ನಾನ್ ಲಿವಿಂಗ್ ಥಿಂಗ್ಸಿಗೆ ಹೋಲಿಕೆ ಮಾಡಕತ್ತಾರ. ಸೊ ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಟು ಲಿವಿಂಗ್ ಥಿಂಗ್ಸಿಗೆ ಹೋಲಿಕೆ ಮಾಡಕತ್ತಿಲ್ಲ. ಜೀವ ಇದ್ದದ್ದನ್ನು ತೊಗೊಂಡೋಗಿ ಜೀವ ಇರಲಾರ್ದಕ್ಕೆ ಏನು ಮಾಡಕತ್ತಾರ, ಹೋಲಿಕೆ ಮಾಡಕತ್ತಾರ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಪರ್ಸಾನಿಫಿಕೇಶನ್ ಬರೋದಿಲ್ಲ. ಇಲ್ಲಿ ಜಸ್ಟ್ ಬರುವಂಥದ್ದು ಯಾವುದು, ಮೆಟಾಫೋರ್ ಏನಾಗ್ತದೆ, ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಈ ಡೈರೆಕ್ಟ್ಲಿ ಕಂಪೇರ್ಸ್ ವಾಯ್ಸ್ ವಿತ್ ಮೌಂಟೇನ್ ಸ್ಪಾರ್ಕಲ್. ಸೊ ಇಲ್ಲಿ ಏನು ಡೆಫಿನಿಷನ್ ಇದೆ ನೋಡಿರಿ, ಇಟ್ ಡೈರೆಕ್ಟ್ಲಿ ಕಂಪೇರ್ಸ್ ವಾಯ್ಸ್ ವಿತ್ ಮೌಂಟೇನ್ ಸ್ಪಾರ್ಕಲ್. ಇನ್ನು ಶ್ರೀಲಂಕಾ ಈಸ್ ಡ್ಯಾಶ್ ಐಲ್ಯಾಂಡ್ ಇನ್ ಡ್ಯಾಶ್ ಇಂಡಿಯನ್ ಓಷಿಯನ್. ಇಲ್ಲಿ ಆರ್ಟಿಕಲನ್ನು ಕರೆಕ್ಟಾಗಿರುವಂಥದ್ದನ್ನು ಬಳಸ್ರಿ. ಶ್ರೀಲಂಕಾ ಈಸ ಬಳಸ್ತಿರೋ, ಯಾನ್ ಬಳಸ್ತಿರೋ ನೋಡಿ. ಶ್ರೀಲಂಕಾ ಅನ್ನುವಂಥದ್ದು ಒಂದು ಜಸ್ಟ್ ಏನದ, ಆ್ಯನ್ ಐಲ್ಯಾಂಡ್ ಇನ್ ದ ಇಂಡಿಯನ್ ಓಷಿಯನ್. ಹಿಂದೂ ಮಹಾಸಾಗರದೊಳಗೆ ಅದು ಏನದ ರೀ, ಒಂದು ಓಷಿಯನ್ ಅದ ಅನ್ನುವಂಥದ್ದನ್ನು ಬಳಕೆ ಮಾಡ್ಲಕತ್ತೀವಿ. ಹಾಗಾಗಿ ದ ಅನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಹಿ ಯೂಸ್ವಲಿ ಕಮ್ಸ್ ಹೋಮ್ ಲೇಟ್ ನೈಟ್. ನೋಡಿರಿ, ಅವ ಏನು ಮಾಡ್ತಾನೆ, ಯೂಸ್ವಲಿ ಕಮ್ಸ್ ಹೋಮ್ ಲೇಟ್ ನೈಟ್. ಮನೆಗೆ ಏನು ಮಾಡ್ತಾನೆ, ತಡವಾಗಿ ಬರ್ತಾನೆ. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದಾಗ್ತದೆ, ಡಸ್ ಹಿ, ಡಿಡ್ ಹಿ, ಡಿಡಂಟ್ ಹಿ, ಡಸಂಟ್ ಹಿ, ಯಾವುದಾಗ್ತದೆ.
ಸೊ ದ ರೈಟ್ ಆನ್ಸರ್ ಈಸ್ ಡಸಂಟ್ ಹಿ. ಬರ್ತಾನ ಅಂತ ಹೇಳಿಕತ್ತಾರ, ಬರೋದಿಲ್ವಾ ಅಂತ ಕೇಳಬೇಕಾಗ್ಯದ. ಡಸಂಟ್ ಹಿ. ಮೈ ಕಾರ್ ಡ್ಯಾಶ್ ಇನ್ ದ ಮಿಡಲ್ ಆಫ್ ದ ರೋಡ್. ನೋಡಿರಿ, ಇಲ್ಲಿ ಸರಿಯಾಗಿರುವಂಥ ಪ್ರೇಸಲ್ ವರ್ಬನ್ನು ಯಾರು ಮಾಡ್ಕೋಬೇಕು? ಬ್ರೇಕಪ್, ಬ್ರೋಕ್ ಡೌನ್, ಬ್ರೇಕ್ ಇನ್, ಇದ್ರೊಳಗೆ ಯಾವುದಾಗ್ತದೆ ಸರಿಯಾಗಿ? ಬ್ರೋಕ್ ಡೌನ್ ಅನ್ನುವಂಥದ್ದು ಸರಿಯಾಗಿರುವಂಥದ್ದು ಪ್ರೇಸಲ್ ವರ್ಬ್ ಆಗ್ತದೆ. ನೆಕ್ಸ್ಟ್, ದ ಪರ್ಸ್ ಫೆಲ್ ಔಟ್ ಡ್ಯಾಶ್ ಹೀಸ್ ಪಾಕೆಟ್. ಕರೆಕ್ಟ್ ಪ್ರಿಪೋಸಿಷನನ್ನು ನಾವೇನು ಮಾಡಬೇಕು? ಯೂಸ್ ಮಾಡಬೇಕು. ಆಫ್ ಅಂತಿರೋ, ಫ್ರಮ್ ಅಂತಿರೋ, ಆಫ್ ಅಂತಿರೋ, ಬೈ ಅಂತಿರೋ. ದ ರೈಟ್ ಆನ್ಸರ್ ಎ, ಆಫ್. ದ ಪರ್ಸ್ ಫೆಲ್ ಔಟ್ ಆಫ್ ಹೀಸ್ ಪಾಕೆಟ್. ನೆಕ್ಸ್ಟ್, ದೇ ಡ್ಯಾಶ್ ಸ್ಲೀಪಿಂಗ್ ವೆನ್ ದ ಥೀಫ್ ಡ್ಯಾಶ್ ದ ಬೆಡ್ರೂಮ್. ಸರಿಯಾಗಿರುವಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕು. ದೇ ವರ್ ಅಂತಿರೋ, ದೇ ವಾಸ್ ಅಂತಿರೋ. ದೇ ವಾಸ್ ಸ್ಲೀಪಿಂಗ್ ವೆನ್ ದ ಥೀಫ್ ಎಂಟರ್ ದ ಬೆಡ್ರೂಮ್. ಸರಿಯಾದ ಉತ್ತರ. ನೆಕ್ಸ್ಟ್, ವರ್ಡ್ ರಿಲೇಷನ್ಶಿಪ್ಗಳನ್ನು ನೋಡ್ಕೊಳ್ಳೋಣ. ಡೆಂಟಿಸ್ಟ್ ಸಂಬಂಧಪಟ್ಟಿದ್ದು ಅವರಿಗೆ ಟೀತ್ಗೆ. ಡರ್ಮಟಾಲಜಿಸ್ಟ್ ಸಂಬಂಧಪಟ್ಟಿದ್ದು ಸ್ಕಿನ್ಗೆ. ನೆಕ್ಸ್ಟ್, ಡಿಲೈಟ್ ಅಂದ್ರೆ ಹ್ಯಾಪಿ ಅಂತ ಅರ್ಥ. ರಾತ್ ಅಂತಂದಾಗ ಆ್ಯಂಗರ್ ಅಂತ ಅರ್ಥ, ಅಂದರೆ ಸಿನೋನಿಮ್ಗಳು. ನೆಕ್ಸ್ಟ್, ಡೈ ಮತ್ತು ಡೈ ಹೋಮೋಫೋನ್ಸ್ಗಳು ಬರ್ತಾವೆ ಇಲ್ಲಿ. ಡೈ, DI ಡೈ ಅಂದರೆ ಸಾಯಿ, DY ಡೈ ಅಂತಂದಾಗ ತಲೆ ಹಚ್ಕೊಳ್ಳುವಂಥದ್ದು. ನೆಕ್ಸ್ಟ್, ಪ್ರೇ PREY ಪ್ರೇ ಅಂತಂದಾಗ ಬೇಟೆ ಅಂತ ಕರಿತೀವಿ. PRAY ಪ್ರೇ ಅಂದ್ರೆ ಪ್ರಾರ್ಥನೆ ಅಂತ ಕರಿತೀವಿ ನಾವು. ಎಕ್ಸ್ಪಾಂಡ್ ಅಂತಂದಾಗ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಫ್ರುಡೆನ್ಸ್ ಅಂತಂದಾಗ ಇಂಪ್ರುಡೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಪೋಸಿಟ್ ವರ್ಡ್ಸ್ಗಳನ್ನು ಇಲ್ಲೇನು ಮಾಡಿದ್ದಾರೆ? ಕೊಟ್ಟಿರುವಂಥದ್ದು. ನೆಕ್ಸ್ಟ್, ಚೇಂಜ್ ದ ವಾಯ್ಸ್. ಇಲ್ಲಿ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸನ್ನು ಚೇಂಜ್ ಮಾಡಬೇಕಾಗಿರ್ತದೆ. ಫಾಸ್ಚರ್ ಇನೋಕುಲೇಟೆಡ್ ದ ಯಂಗ್ ಬಾಯ್ ವಿತ್ ಸಮ್ ವೀಕ್ ರೇಬಿಸ್ ಜರ್ಮ್ಸ್. ಸೊ ಪ್ಯಾಸಿವ್ ಫಾರ್ಮ್ನಾಗ ಇರುವಂಥದ್ದು ಏನದ ರೂಲ್ ಹೇಳಿದೆ ನಿಮಗೆ? ಆಬ್ಜೆಕ್ಟ್ ಪಾರ್ಟನ್ನು ತೊಗೊಂಬರ್ರಿ ಅಂತ ಹೇಳಿದೆ ನಾನು. ಆಬ್ಜೆಕ್ಟ್ ಪಾರ್ಟ್ ಏನದ? ದ ಯಂಗ್ ಬಾಯ್ ಅಂತದ. ದ ಯಂಗ್ ಬಾಯ್ ವಾಸ್ ಇನೋಕುಲೇಟೆಡ್ ವಿತ್ ಸಮ್ ವೀಕ್ ರೇಬಿಸ್ ಜರ್ಮ್ಸ್ ಬೈ ಲೂಯಿಸ್ ಪಾಶ್ಚರ್. ಯಾರಿಂದ ಆಯ್ತು ರೀ ಅದು? ಲೂಯಿಸ್ ಪಾಶ್ಚರಿಂದ ಆಯಿತು. ನೆಕ್ಸ್ಟ್, ಫ್ರೇಮ್ ಕ್ವಶನ್, WH ಕ್ವಶನ್ ಅಂತ ಕರಿತೇವೆ. ದ ತಾಜ್ ಮಹಲ್ ಈಸ್ ಲೊಕೇಟೆಡ್ ಇನ್ ಆಗ್ರಾ. ನೋಡಿರಿ, ಆಗ್ರಾ ಅನ್ನುವಂಥದ್ದನ್ನು ಅಂಡರ್ಲೈನ್ ಮಾಡಿದ್ದೇನೆ. ಇದನ್ನು ನಾವು ವೇರ್ ಅಂತ ಯೂಸ್ ಮಾಡಿಕೊಂಡು ಬಳಕೆ ಮಾಡಬೇಕು. ವೇರ್ ಈಸ್ ದ ತಾಜ್ ಮಹಲ್ ಲೊಕೇಟೆಡ್. ನೆಕ್ಸ್ಟ್, ಚೇಂಜ್ ಇಂಟು ಎಕ್ಸ್ಲಾಮೆಟ್ರಿ. ಎಕ್ಸ್ಲಾಮೆಟ್ರಿ ಏನಂದರೆ ಭಾಳಷ್ಟು ಈಸಿ ಅದ ಅಂತ ಹೇಳಿದ್ದೆ ನಿಮಗೆ. ಯಾವ ರೀತಿ ಅದ ನೋಡಿರಿ. ದ ಚಂದ್ರಯಾನ 3 ಈಸ್ ಅ ವೆರಿ ಗ್ರೇಟ್ ಸ್ಪೇಸ್ ಮಿಷನ್. ನೋಡಿರಿ, ಎ ವೆರಿ ಗ್ರೇಟ್ ಸ್ಪೇಸ್ ಮಿಷನ್ ಅನ್ನುವಂಥದ್ದನ್ನು ನಾವು ಏನು ಮಾಡೋಣ? 2 ಪಾರ್ಟನ್ನು ಮಾಡೋಣ. ಆಬ್ಜೆಕ್ಟ್ ಪಾರ್ಟ್ ಮತ್ತು ಸಬ್ಜೆಕ್ಟ್ ಪಾರ್ಟನ್ನು ಮಾಡ್ಕೊಳ್ಳೋಣ ಇಲ್ಲಿ. ಸೊ ವಾಟನ್ನು ಯೂಸ್ ಮಾಡಂತ ಹೇಳಿದ್ದೆ, ವಾಟನ್ನು ಏನು ಮಾಡ್ಕೊಳ್ಳೋಣ ಇಲ್ಲಿ? ಬಳಕೆ ಮಾಡೋಣ. ವಾಟ್ ಗ್ರೇಟ್ ಸ್ಪೇಸ್ ಮಿಷನ್ ಚಂದ್ರಯಾನ 3 ಈಸ್. ಲಾಸ್ಟ್ ಕೊನೆಗೆ ಏನು ಮಾಡ್ಬೇಕು ರೀ? ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕೋಬೇಕು. ಸೊ ನೆಕ್ಸ್ಟ್, ಮಾಡಲ್ ಕ್ವಶನ್ ಪೇಪರ್ ಬೇರೆ ಹೋಗೋಣ. ದ ಸೋಲ್ ವಾಸ್ ಲೈಕ್ ಅ ಸ್ಟಾರ್ ಆ್ಯಂಡ್ ಡ್ವೆಲ್ಟ್ ಅ ಪಾರ್ಟ್. ನೋಡಿರಿ, ಲೈಕ್ ಆ್ಯಸ್ ಬಂತು ಅಂತಂದಾಗ ನೀವು ಡೈರೆಕ್ಟಾಗಿ ಏನು ಮಾಡ್ಬೇಕು ರೀ? ಸಿಮಿಲಿಗೆ ಹೋಗಬೇಕು. ಲೈಕ್ ಮತ್ತು ಯಾಸ್ ಬಂದ್ರೆ ಸಿಮಿಲಿ ಯೂಸ್ ಮಾಡಿಕೊಡ್ರಿ. ಲೈಕ್ ಮತ್ತು ಯಾಸ್ ಬರಲಾರ್ದೆ ಇತ್ತು ಅಂದ್ರೆ ಮೆಟಾಫೋರ್ ಯೂಸ್ ಮಾಡಿಕೊಡ್ರಿ. ಮನುಷ್ಯನ ಒಂದು ಗುಣಗಳನ್ನು ನಾನ್ ಲಿವಿಂಗ್ ಥಿಂಗ್ಸಿಗೆ ಹೋಲಿಕೆ ಮಾಡಿದ್ರೆ ಮೆಟಾಫೋರ್ ಯೂಸ್ ಮಾಡಿರಿ. ಅಲಿಟ್ರೇಷನ್, ಒಂದೊಂದು ಪದ 2-3 ಸಲ ಯೂಸ್ ಆಲಕತ್ತು, ಪದೇ ರಿಪಿಟೇಷನ್ ಆಲಕತ್ತಿತ್ತು ಅಂದ್ರೆ ಅದಕ್ಕೆ ಅಲಿಟ್ರೇಷನ್ ಅಂತ ನಾವೇನು ಮಾಡ್ತೀವಿ? ಕರಿತೀವಿ. ನೆಕ್ಸ್ಟ್, ವಿ ಹ್ಯಾಡ್ ಡ್ಯಾಶ್ ಗುಡ್ ಟಾಕ್ ವಿತ್ ಹಿಮ್ ಅಬೌಟ್ ಡ್ಯಾಶ್ ವೆದರ್. ನೋಡಿರಿ, ಯಾವುದು ಇಲ್ಲಿ ಆರ್ಟಿಕಲನ್ನು ಸರಿಯಾಗಿ ಬಳಕೆ ಮಾಡುವಂಥದ್ದು? ವಿ ಹ್ಯಾಡ್ ಡ್ಯಾಶ್ ಗುಡ್ ಟಾಕ್ ವಿತ್ ಹಿಮ್ ಅಬೌಟ್ ಡ್ಯಾಶ್ ವೆದರ್. ನೋಡಿರಿ, ವಿ ಹ್ಯಾಡ್ ಅ ಗುಡ್. ನೋಡಿರಿ, he had a good talk with him about the weather. Next, good books build character. ಪಾಸಿಟಿವ್ ಸೆಂಟೆನ್ಸ್ ಅದ, ನೆಗೆಟಿವ್ ಸೆಂಟೆನ್ಸ್ ಏನು ಮಾಡ್ಬೇಕು? ಇಲ್ಲಿ ಹಾಕಬೇಕು. ನೋಡಿ, ಟೆನ್ಸ್ ಯಾವುದದ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಅದನ್ನು ನಾವೇನು ಮಾಡ್ಕೋಬೇಕು? ಸರಿಯಾಗಿರುವಂಥ ಫಾರ್ಮನ್ನು ಹುಡುಕಬೇಕು. ಡಿಡ್ ದೇ ಪಾಸ್ಟ್ ಟೆನ್ಸ್ ಅದ, ಬಿಡ್ರಿ. ಡಸಂಟ್ ದೇ ಇದು ಬರೋದಿಲ್ಲ. ನೆಕ್ಸ್ಟ್, ಡೂ ದೇ ಇದು ಏನಾಗ್ತದ? ಬರ್ಬೋದಾ ಅಥವಾ ಬಿಡ್ಬೋದಾ ಅನ್ನುವಂಥದ್ದು ನೋಡಿರಿ. ಡೋಂಟ್ ದೇ. ಸೊ ಇಲ್ಲಿ ಸರಿಯಾದ ಉತ್ತರ ಡೋಂಟ್ ದೇ. He spoke so fast I could not dash anything. ಸೊ ಸರಿಯಾದ ಉತ್ತರ ಯಾವುದಾಗ್ತದ? He spoke so fast I could not anything. He spoke so fast I could not make out anything. So this is an idea I entirely agree. This is an idea I entirely agree. ಯಾವುದು ಪ್ರಿಪೋಸಿಷನ್ನ ಯೂಸ್ ಆಗ್ತದ? ಸೊ ರೈಟ್ ಆನ್ಸರ್ ವಿತ್. ಭರತನಾಟ್ಯಂ ಡ್ಯಾಶ್ ಆಸ್ ದ ಬೆಸ್ಟ್ ಫಾರ್ಮ್ ಆಫ್ ಟ್ರೆಡಿಷನಲ್ ಡ್ಯಾನ್ಸ್ ಆಫ್ ಅವರ್ ಕಂಟ್ರಿ.
ಭರತನಾಟ್ಯ ಅನ್ನುವಂಥದ್ದು ಯಾವುದರನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಕೇಳಿಕತ್ತಾರ. ಆಪ್ಷನ್ ಎ ಕನ್ಸಿಡರ್ ಅಂತಿರೋ, ಈಸ್ ಕನ್ಸಿಡರ್ ಅಂತಿರೋ, ಅಥವಾ ಕನ್ಸಿಡರಿಂಗ್ ಅಂತಿರೋ, ವಾಸ್ ಕನ್ಸಿಡರ್ ಅಂತಿರೋ. ದ ರೈಟ್ ಆನ್ಸರ್ ಬಿ, ಈಸ್ ಕನ್ಸಿಡರ್ಡ್. ನೆಕ್ಸ್ಟ್ ವರ್ಡ್ ರಿಲೇಷನ್ಶಿಪ್ಗಳನ್ನು ನೋಡೋಣ. ಡಿಸೀಸ್ ಆಫ್ ದ ಐ, ಇದಕ್ಕೆ ಆಪ್ಟೋಮಾಲಜಿಸ್ಟ್ ಅಂತ ಕರಿತೀವಿ ನಾವು. ಡಿಸೀಸ್ ಆಫ್ ದ ನೋಸ್ ರಿನೋಲಾಜಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ರೈಟ ಹೋಮೋಪನ್ಸ್ಗಳನ್ನು ಯೂಸ್ ಮಾಡಿವಿ. ರೈಟ ಬಿಯರ್. ನೆಕ್ಸ್ಟ್ ಅಬೈಡ್ ರಿಮೇನ್. ನೆಕ್ಸ್ಟ್ ಎಸ್ಟೀಮ್ ರೆಸ್ಪೆಕ್ಟ್. ಅಬೈಡ್ ರಿಮೇನ್ ಎಸ್ಟೀಮ್ ರೆಸ್ಪೆಕ್ಟ್ ಸಿನಾನಿಮ್ಗಳನ್ನು ಬಳಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಬ್ರೇವರಿ, ಕ್ಯೂರಿಯಾಸಿಟಿ ಅಂದರೆ ಇಲ್ಲಿ ಅಡ್ಜೆಕ್ಟಿವ್ ಪ್ಲಸ್ ನೌನನ್ನು ಕನ್ವರ್ಟ್ ಮಾಡಿರುವಂಥದ್ದು. ಚೇಂಜ್ ದ ವಾಯ್ಸ್, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್. ನೋಡಿರಿ, ದ ಚಿಲ್ಡ್ರನ್ ಆರ್ ಎಂಜಾಯಿಂಗ್ ದ ಸರ್ಕಸ್ ಶೋ. ಸೊ ನೋಡಿರಿ, ಇದನ್ನು ತೊಗೊಂಡು ಏನು ಮಾಡೋಣ, ಮುಂದ್ಗಡೆ ಹಚ್ಕೊಳ್ಳೋಣ. ದ ಸರ್ಕಸ್ ಶೋ ಆರ್ ಅಂತ ಬಂದದಲ್ರಿ, ಈಸ್ ತೊಗೋಬೇಕು, ಯಾಕಂದ್ರೆ ಸಿಂಗುಲರ್ ಅದ. ಈಸ್ ಬೀಂಗ್ ಎಂಜಾಯ್ಡ್ ಬೈ ದ ಚಿಲ್ಡ್ರನ್. ನೆಕ್ಸ್ಟ್ ಫ್ರೇಮ್ ಅ ಕ್ವಶನ್. ದ ಮ್ಯಾನ್ ಕನ್ಫೆಸ್ಡ್ ಹೀಸ್ ಕ್ರೈಮ್ ಇನ್ ದ ಕೋರ್ಟ್ ಅನ್ನುವಂಥದ್ದನ್ನು ಅಂಡರ್ಲೈನ್ ಮಾಡೋಣ. ವೇರ್ ಡಿಡ್ ದ ಮ್ಯಾನ್ ಕನ್ಫೆಸ್ ಹೀಸ್ ಕ್ರೈಮ್. ಸೊ ಚೇಂಜ್ ಇಂಟು ಎಕ್ಸ್ಕ್ಲಮೇಟರಿ ಭಾಳ ಈಸಿ ಅದ ಅಂತ ಹೇಳಿದ್ದೆ ನಿಮ್ಗೆ. ದ ಪವರ್ ಆಫ್ ವಾಟರ್ ಈಸ್ ವೆರಿ ಗ್ರೇಟ್. ನೋಡಿರಿ, ಇಲ್ಲಿ ವಾಟನ್ನು ಬಳಕೆ ಮಾಡ್ಕೋಬೋದಾಗಿತ್ತು ಮೊದಲೇ, ಬಟ್ ಇಲ್ಲಿ ಏನು ಮಾಡಬೇಕು ನಾವು, ಹೌವನ್ನು ಬಳಕೆ ಮಾಡ್ಕೋಬೇಕು. ಹೌ ಗ್ರೇಟ್ ಇಷ್ಟೇ ಬಳಕೆ ಮಾಡ್ಕೋಬೇಕ್ರಿ. ಮುಂದಿಂದೆಲ್ಲ ಕಾಪಿ ಮಾಡ್ಬೇಕ್ರಿ. ದ ಪವರ್ ಆಫ್ ವಾಟರ್ ಈಸ್. ಸೊ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡಲ್ ಕ್ವೆಶ್ಚನ್ ಪೇಪರ್ ಕೊನೆಯದಾಗಿರುವಂಥದ್ದನ್ನು ನೋಡೋದು. ದ ಚೈನ್ ವಾಸ್ ಗ್ರ್ಯಾಂಡ್ ಆ್ಯಸ್ ದ ವಾಚ್. ಆ್ಯಸ್ ಮತ್ತು ಆ್ಯಸ್ ಬಂದದ್ರಿ, ಕಣ್ಣು ಮುಚ್ಚಿ ನೀವೇನು ಮಾಡಬೇಕು, ಸಿಮಿಲಿಗೆ ಹಾಕಬೇಕು. ಏನು ಮಾಡಬೇಕು, ಸಿಮಿಲಿಗೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ದೇರ್ ಈಸ್ ಡ್ಯಾಶ್ ಬ್ರಿಡ್ಜ್ ಓವರ್ ಡ್ಯಾಶ್ ಗಂಗೇಸ್ ಆಫ್ ಬನಾರಸ್. ಇಲ್ಲಿ ಕೂಡ ನೀವು ನೋಡ್ಕೊಳ್ರಿ, ಇವೆರಡು ರೀತಿ ಬಂದ್ರೆ ಭಾಳ ಈಜಿ ಇರ್ತದೆ. ದೇರ್ ಈಸ್ ಅ ಬ್ರಿಡ್ಜ್ ಓವರ್ ದ ಗಂಗೇಸ್ ಆಫ್ ಬನಾರಸ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ವಿ ಹ್ಯಾವೆಂಟ್ ಅ ಮೂಮೆಂಟ್ ಟು ಸ್ಪೇರ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ವಿ ಹ್ಯಾವೆಂಟ್ ಎ ಮೂಮೆಂಟ್ ಟು ಸ್ಪೇರ್. ಇಲ್ಲಿ ಇನ್ನೊಂದು ಪದ ನೆನ್ಪಿಟ್ಕೊಂಡ್ಬಿಡ್ರಿ, ನಾಟ್ ಬಂದಿತ್ತು ಅಂದ್ರೆ ನಾಟನ್ನು ಬಿಟ್ಟು ಬಿಡಬೇಕು. ಹ್ಯಾವ್ ವಿ ಅನ್ನುವಂಥದ್ದು ಏನಾಗ್ತದೆ, ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ರಾಧಿಕಾ ಆ್ಯಸ್ ಅ ಸೀನಿಯರ್ ಟೀಚರ್ ಡ್ಯಾಶ್ ದ ಚಾರ್ಜ್ ಆಫ್ ಪ್ರಿನ್ಸಿಪಲ್. ಟುಕ್ಕಿನ್ ಅಂತಿರೋ, ಟುಕ್ ಓವರ್ ಅಂತಿರೋ, ಅಥವಾ ಟುಕ್ ಇಂಟು ಅಂತಿರೋ, ಟುಕ್ ಆಫ್ ಅಂತಿರೋ. ಸರಿಯಾದ ಉತ್ತರ ಟುಕ್ ಓವರ್. ನೆಕ್ಸ್ಟ್ ದ ಪ್ಲೇಯರ್ಸ್ ಕಾಲಿಡೆಡ್ ಡ್ಯಾಶ್ ಈಚ್ ಅದರ್ ವೈಲ್ ರನ್ನಿಂಗ್. ಕಾಲಿಡೆಡ್ ವಿತ್ ಈಚ್ ಅದರ್ ಏನಾಗ್ತದೆ ರೀ, ಕಾಲಿಡೆಡ್ ಇಂಟು ಈಚ್ ಅದರ್ ವೈಲ್ ರನ್ನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ದ ಪ್ರಿಸನರ್ ಡ್ಯಾಶ್ ಫಾರ್ ದ ಫೈನಲ್ ವರ್ಡಿಕ್ಟ್. ನೋಡ್ರಿ, ಯಾವುದಿಲ್ಲಿ ಕರೆಕ್ಟ್ ವರ್ಬ್ ಫಾರ್ಮ್ ಆಗ್ತದ. ದ ಪ್ರಿಸನರ್ ವಾಸ್ ಬ್ರಾಟ್ ಫಾರ್ ದ ಫೈನಲ್ ವರ್ಡಿಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ವರ್ಡ್ ರಿಲೇಷನ್ಶಿಪ್ಗಳನ್ನು ನೋಡಿದಾಗ ಡಿಸೀಸ್ಗಳನ್ನು ಅಧ್ಯಯನ ಮಾಡೋದಕ್ಕೆ ಪ್ಯಾಥೋಲಜಿಸ್ಟ್ ಅಂತ ಕರಿತೀವಿ. ಓಲ್ಡ್ ಏಜನ್ನು ನಾವು ಏನು ಮಾಡ್ತೀವಿ ಅಧ್ಯಯನ ಮಾಡ್ಲಿಕ್ಕೆ ಜೆರಂಟಾಲಜಿಸ್ಟ್ ಅಂತ ಕರಿತೀವಿ. ಪೇಲ ಡೈ ಆಲ್ರೆಡಿ ನೋಡಿರಿ, ಡೈ ಪ್ರಿವಿಯಸ್ ನಾವು ಡಿಸ್ಕಸ್ ಮಾಡೀವಿ, ಮತ್ತು ಬಂದದ. ನೆಕ್ಸ್ಟ್ ಪೊಟೆಂಟ್ ಅನ್ನುವಂಥದ್ದು ಪವರ್ಫುಲ್ ಇದ್ದಂಗೆ, ಮೊಮೆಂಟಮ್ ಅನ್ನುವಂಥದ್ದು ಫೋರ್ಸ್ ಇದ್ದಂಗೆ, ಸಿಮಿಲಾರಿಟಿ ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ಕಾನ್ಫಿಡೆಂಟ್ ಏನು ಮಾಡೀವಿ ನಾವು, ನೌನ್ ಫಾರ್ಮ್ ಕಾನ್ಫಿಡೆನ್ಸ್ ಮಾಡೀವಿ. ಇಂಟೆಲಿಜೆಂಟ್ ಅನ್ನುವಂಥದ್ದು ಇಂಟೆಲಿಜೆನ್ಸಿಗೆ ಹೋಲಿಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗಳನ್ನು ನೋಡಿದಾಗ ದ ಮಾಸೂನ್ ಈಸ್ ಬಿಲ್ಡಿಂಗ್ ದ ವಾಲ್. ಸೊ ಇಲ್ಲಿ ನೋಡ್ರಿ, ದ ವಾಲ್ ಈಸ್ ಬೀಯಿಂಗ್ ಬಿಲ್ಡ್ ಬೈ ದ ಮಾಸೂನ್. ಫ್ರೇಮ್ ಅ ಕ್ವಶನ್. ಫ್ರಾನ್ಸಿಸ್ ಸೇವಿಯರ್ ಪ್ಯಾಷನೇಟ್ಲಿ ಪ್ರೈಡ್ ದ್ಯಾಟ್ ಹೀಸ್ ಮೈಂಡ್ ಮೈಟ್ ಆಲ್ವೇಸ್ ರಿಮೇನ್ ಪ್ಯೂರ್. ಸೊ ಇಲ್ಲಿ ನೋಡ್ರಿ, ಫ್ರಾನ್ಸಿಸ್ ಸೇವಿಯರ್ಗೆ ಏನು ಮಾಡೋಣ, ಅಂಡರ್ಲೈನ್ ಮಾಡೋಣ. ಹೂ ಪ್ಯಾಷನೇಟ್ಲಿ ಪ್ರೈಡ್ ದ್ಯಾಟ್ ಹೀಸ್ ಮೈಂಡ್ ಮೈಟ್ ಆಲ್ವೇಸ್ ರಿಮೇನ್ ಪ್ಯೂರ್. WH ಕ್ವಶನ್ಸ್ಗಳನ್ನು ಹಾಕುವಂಥದ್ದು. ಚೇಂಜ್ ಇಟ್ ಟು ಎಕ್ಸ್ಕ್ಲಮೇಟರಿ. ಜಸ್ಟ್ ರಿಮೂವ್ ಆಬ್ಜೆಕ್ಟ್ ಪಾರ್ಟನ್ನು ತೊಗೊಳ್ರಿ ಮುಂದೆ. ಹೌ ಸ್ವೀಟ್, ಎಷ್ಟು ನೋಡ್ರಿ, ಹೌ ಸ್ವೀಟ್ ದಿಸ್ ರೋಸ್ ಸ್ಮೆಲ್ಸ್. ಕೊನೆಯದಾಗಿ ಎಕ್ಸ್ಕ್ಲಮೇಷನ್ ಮಾರ್ಕನ್ನು ಹಾಕುವಂಥದ್ದು. ಸೊ ನೆಕ್ಸ್ಟ್ ಕಂಬೈನ್ ದ ಸೆಂಟೆನ್ಸ್. 25ನೇ ಪ್ರಶ್ನೆ ಯಾವಾಗಲೂ ಆ್ಯಸ್ ಸೂನ್ ಆ್ಯಸ್ ನೋ ಸೂನರ್ ಡ್ಯಾನ್ ಅನ್ನುವಂಥದ್ದು ಬಂದಿರ್ತದೆ. ಭಾಳ ಈಜಿ ಇರ್ತದೆ, ಇದನ್ನು ಯಾವತ್ತೂ ಕೂಡ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಿ ಬಿಗ್ಯಾನ್ ಟು ರೀಡ್ ದ ಬುಕ್, ಸಮ್ ಒನ್ ನಾಕ್ಡ್ ಎಟ್ ದ ಡೋರ್. ಜಸ್ಟ್ ಏನು ಮಾಡಿರಿ, ಆ್ಯಸ್ ಸೂನ್ ಆ್ಯಸನ್ನು ಮುಂದ್ಗಡೆ ತೊಗೊಂಬರ್ರಿ. ಇಲ್ಲಿ ಫುಲ್ ಸ್ಟಾಪ್ ಇದ್ದದನ್ನು ಕಾಮ ಮಾಡಿರಿ.
ಸೇಮ್ ಇದೇ ಥರನಾಗಿ ಏನು ಮಾಡ್ಬೇಕು ನಾವು ಬರಿಬೇಕು. ನೆಕ್ಸ್ಟ್ ಈ ಕ್ಯಾಪಿಟಲನ್ನು ತೆಗಿಬೇಕ್ರಿ, ಮುಂದೆ ಕಡೆ ಕೊಟ್ಟಂಥ ಕ್ಯಾಪಿಟಲ್ ಲೆಟರ್ನ ತೆಗೆದು ಬರಿಬೇಕು. ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಆನ್ಸರ್ ಏನದ, ಆ್ಯಸ್ ಸೂನ್ ಆ್ಯಸ್ ಅನ್ನು ಬರ್ದಿವಿ, ಎಸ್ ಕ್ಯಾಪಿಟಲ್ ಇದು ಸ್ಮಾಲ್ ಮಾಡಿವಿ, ಬಿಗ್ಯಾನ್ ಟು ರೀಡ್ ದ ಬುಕ್ ಅನ್ನುವಂಥದ್ದನ್ನು ಬರ್ದ್ವಿ, ಕಾಮ ಕೊಟ್ವಿ, ಎಸ್ ಅನ್ನುವಂಥದ್ದನ್ನು ಸ್ಮಾಲ್ ಮಾಡಿವಿ, ಸಮ್ ಒನ್ ನಾಕ್ಡ್ ಅಟ್ ದ ಡೋರ್. ಇದು ಭಾಳಷ್ಟು ಈಸಿ ಇರುವಂಥ ಟ್ರಿಕ್ಕು. ಸೊ ನೆಕ್ಸ್ಟ್ ನೋ ಸೂನರ್ ಡಿಡ್ ಅನ್ನು ಬಳಕೆ ಮಾಡಿಕೊಂಡು ಎಸ್ ಅನ್ನು ಸ್ಮಾಲ್ ಮಾಡಿಕೊಂಡು ಬಿಗ್ಯಾನ್ ಇದ್ದಿದ್ದು ಬಿಗಿನನ್ನು ಮಾಡ್ಕೋಬೇಕು. ಸಿ ಬಿಗಿನ್ ಟು ರೀಡ್ ದ ಬುಕ್ ದ್ಯಾನನ್ನು ಆ್ಯಡ್ ಫುಲ್ ಸ್ಟಾಪ್ ಇತ್ತಲ್ಲ, ಆ ಫುಲ್ ಸ್ಟಾಪನ್ನು ತೆಗೆದು ದ್ಯಾನನ್ನು ಆ್ಯಡ್ ಮಾಡಬೇಕು. ಸಮ್ ಒನ್ ನಾಕ್ಡ್ ಅಟ್ ದ ಡೋರ್. ನೆಕ್ಸ್ಟ್ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡ್ರಿ. ಮೈಸೂರು ಈಸ್ ಒನ್ ಆಫ್ ದ ಮೋಸ್ಟ್ ಮ್ಯಾಗ್ನಿಫಿಷೆಂಟ್ ಸಿಟೀಸ್ ಇನ್ ಇಂಡಿಯಾ. ಪಾಸಿಟಿವ್ದಾಗ ಮತ್ತು ಕಂಪ್ಯಾರಿಟಿವ್ದಾಗ ಮಾಡಬೇಕಾಗ್ಯದ್ರಿ. ವೆರಿ ಫ್ಯೂ ಸಿಟೀಸ್ ಇನ್ ಇಂಡಿಯಾ ಆರ್ ಆ್ಯಸ್ ಮ್ಯಾಗ್ನಿಫಿಷೆಂಟ್ ಆ್ಯಸ್ ಮೈಸೂರು. ಪಾಸಿಟಿವ್ ಡಿಗ್ರಿ ಒಳಗೆ ಹೇಳೋದು. ಕಂಪ್ಯಾರಿಟಿವ್ದಾಗ ನೋಡ್ರಿ, ಮೈಸೂರು ಈಸ್ ಮೋರ್ ಮ್ಯಾಗ್ನಿಫಿಷೆಂಟ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡುವಂಥದ್ದು. ದ ಟೀಚರ್ ಸೈಡ್ ವಾಟ್ ವರ್ ಯು ಡೂಯಿಂಗ್ ಡ್ಯೂರಿಂಗ್ ದ ಟೆಸ್ಟ್. ಇಲ್ಲಿ ಜಸ್ಟ್ ಏನು ಮಾಡ್ಬೇಕ್ರಿ, ವಾಟನ್ನು ಅದೇ ರೀತಿ ತಂದು ಇಡಬೇಕು. ಇಲ್ಲಿ WH ಕ್ವೆಶನ್ ಇದ್ರೆ ದ ಟೀಚರ್ ಆಸ್ಕ್ಡ್ ವಾಟ್ ಐ ವಾಸ್ ಡೂಯಿಂಗ್ ಡ್ಯೂರಿಂಗ್ ದ ಟೆಸ್ಟ್. ನೆಕ್ಸ್ಟ್ ನೋಡೋಣ, ಕಂಬೈನ್ ದ ಸೆಂಟೆನ್ಸ್ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ಡಿಡ್. ಇದು ಭಾಳಷ್ಟು ಈಸಿ ಆಗಿರುವಂಥದ್ದು. ದ ಟೀಚರ್ ಎಂಟರ್ಡ್ ದ ಕ್ಲಾಸ್, ಇಲ್ಲಿ ನಿಮಗೆ ರೂಲ್ ನೆನಪಿರಬೇಕು. ಆ್ಯಸ್ ಸೂನ್ ಆ್ಯಸ್ ಅನ್ನು ಡೈರೆಕ್ಟ್ ಇಲ್ಲಿ ತಂದು ಹಾಕುವಂಥದ್ದು, ಕ್ಯಾಪಿಟಲ್ ಲೆಟರ್ನ ಸ್ಮಾಲ್ ಮಾಡುವಂಥದ್ದು, ನೆಕ್ಸ್ಟ್ ಫುಲ್ ಸ್ಟಾಪ್ ಕೊಟ್ಟಂಥದ್ದನ್ನು ಕಾಮ ಕೊಡುವಂಥದ್ದು, ಇಲ್ಲಿ ಕ್ಯಾಪಿಟಲ್ನ ಸ್ಮಾಲ್ ಮಾಡುವಂಥದ್ದು. ಸೊ ನೋಡಿರಿ, ಆ್ಯಸ್ ಸೂನ್ ಆ್ಯಸ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್, ಕಾಮ ಕೊಟ್ಟಿವಿ, ದ ಸ್ಟೂಡೆಂಟ್ ಸ್ಟುಡ್ ಅಪ್. ನೆಕ್ಸ್ಟ್ ನೋ ಸೂನರ್ ಡಿಡ್ ಅನ್ನು ಯೂಸ್ ಮಾಡ್ಕೊಂಡು ಭಾಳ ಈಸಿ ಮಾಡುವಂಥದ್ದು. ನೋ ಸೂನರ್ ಡಿಡ್ ದ ಟೀಚರ್, ದ ಸ್ಮಾಲ್ ಮಾಡ್ಕೋಬೇಕು, ಟೀಚರ್ ಎಂಟರ್ಡ್ ದ ಕ್ಲಾಸ್, ದ್ಯಾನನ್ನು ಫುಲ್ ಸ್ಟಾಪ್ ಇದ್ದಲ್ಲಿ ಏನು ಮಾಡಬೇಕು, ಹಾಕಬೇಕು, ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ನೆಕ್ಸ್ಟ್ ಅದರ್ 2 ಡಿಗ್ರೀಸ್ಗಳು, ಕಂಪೇರೇಟಿವ್ ಡಿಗ್ರೀಸ್ ಆಗಲಿ ಪಾಸಿಟಿವ್ ಡಿಗ್ರಿ ಆಗಲಿ ಮಾಡುವಂಥ. ಸಮುದ್ರಗುಪ್ತ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಕಿಂಗ್ಸ್. ಸೊ ಪಾಸಿಟಿವ್ ಡಿಗ್ರಿ ಒಳಗೆ ವೆರಿ ಫ್ಯೂ ಇಂಡಿಯನ್ ಕಿಂಗ್ಸ್ ವರ್ ಆ್ಯಸ್ ಗ್ರೇಟ್ ಆ್ಯಸ್ ಸಮುದ್ರಗುಪ್ತ. ಪಾಸಿಟಿವ್ನಾಗ ಆ್ಯಸ್ ಬರ್ತದೆ ರೀ. ನೆಕ್ಸ್ಟ್ ಸಮುದ್ರಗುಪ್ತ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಇಂಡಿಯನ್ ಕಿಂಗ್ಸ್. ಸೊ ರಿಪೋರ್ಟೆಡ್ ಸ್ಪೀಚ್ಗಳನ್ನು ನೋಡಿದಾಗ ದ ಬಾಯ್ ಸೇಡ್ ಇಟ್ ಗಿವ್ಸ್ ಮೀ ಗ್ರೇಟ್ ಪ್ಲೆಜರ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. The boy said that it gave him great pleasure to be there that evening. So next, he stood up to speak. The people started shouting. As soon as ನಿಮ್ಗೆ ಗೊತ್ತಾಗ್ಯದ, ಜಸ್ಟ್ ಆ್ಯಸ್ ಸೂನ್ ಆ್ಯಸ್ ಅನ್ನು ತೊಗೋಬೇಕು, ಕ್ಯಾಪಿಟಲ್ ಇದು ಸ್ಮಾಲ್ ಮಾಡಬೇಕು, ಫುಲ್ ಸ್ಟಾಪ್ ಇದ್ದಿದ್ದು ಕಾಮ ಮಾಡಬೇಕು, ಕ್ಯಾಪಿಟಲ್ ಇದು ಸ್ಮಾಲ್ ಮಾಡಬೇಕು, ಕಂಟಿನ್ಯೂ ಮಾಡಿ ಬರಿಬೇಕು. ಆ್ಯಸ್ ಸೂನ್ ಆ್ಯಸ್ he stood up to speak, the people started shouting. ನೆಕ್ಸ್ಟ್ ನೋ ಸೂನರ್ ಡಿಡ್ ಯೂಸ್ ಮಾಡೋದು ನಿಮ್ಗೆ ಗೊತ್ತದ. ನೋ ಸೂನರ್ ಡಿಡ್ he ಸ್ಟ್ಯಾಂಡ್ ಅಪ್ ಟು ಸ್ಪೀಕ್ ದ್ಯಾನ್ ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ದ್ಯಾನನ್ನು ಯೂಸ್ ಮಾಡೋದು, ಫುಲ್ ಸ್ಟಾಪ್ ತೆಗೆದು ಕ್ಯಾಪಿಟಲ್ ಇದ್ದದ್ದನ್ನು ಸ್ಮಾಲ್ ಮಾಡುವಂಥದ್ದು. ಇಷ್ಟೇ ರೂಲ್. ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ. ವೆರಿ ಫ್ಯೂ ಸಿಟೀಸ್ ಇನ್ ಕರ್ನಾಟಕ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಬೆಂಗಳೂರು. ಇದು ಪಾಸಿಟಿವ್ದಾಗ ಕೊಟ್ಟಾರ, ನಾವೇನು ಮಾಡಬೇಕು, ಕಂಪೇರಿಟಿವ್ ಮಾಡಬೇಕು. ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಕರ್ನಾಟಕ. ನೆಕ್ಸ್ಟ್ ಸೂಪರ್ಲೇಟಿವ್ದಾಗ ಮಾಡುವಂಥದ್ದು. ಬೆಂಗಳೂರು ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟೀಸ್ ಇನ್ ಕರ್ನಾಟಕ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಡೂ ಯು ನೌ ಎನಿಥಿಂಗ್ ಅಬೌಟ್ ಮೈಕ್ರೋ ಚಿಪ್ಸ್ ಇನ್ ಕಂಪ್ಯೂಟರ್? ದ ಎಕ್ಸ್ಪರ್ಟ್ ಸೆಡ್ ಟು ಮೀ. ಇಲ್ಲಿ ನಾವೇನು ಮಾಡಬೇಕು, ದ ಎಕ್ಸ್ಪರ್ಟ್ ಆಸ್ಕ್ಡ್ ಮೀ ಇಫ್ ಐ ನ್ಯೂ ಎನಿಥಿಂಗ್ ಅಬೌಟ್ ಮೈಕ್ರೋ ಚಿಪ್ಸ್ ಇನ್ ಕಂಪ್ಯೂಟರ್. ಈ ರೀತಿಯಾಗಿ ಬರೆಯುವಂಥದ್ದು. ನೆಕ್ಸ್ಟ್ ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ಡಿಡ್. ಜಸ್ಟ್ ಏನು ಹೇಳಿದೆ ನಿಮ್ಗೆ, ಆ್ಯಸ್ ಸೂನ್ ಆ್ಯಸನ್ನು ಮುಂದ್ಗಡೆ ತಂದು ಹಚ್ಚುವಂಥದ್ದು, ಕ್ಯಾಪಿಟಲ್ ಸ್ಮಾಲ್ ಮಾಡುವಂಥದ್ದು, ನೆಕ್ಸ್ಟ್ ಫುಲ್ ಸ್ಟಾಪ್ ಕಾಮ ಮಾಡುವಂಥದ್ದು, ಎಚ್ ಸ್ಮಾಲ್ ಮಾಡುವಂಥದ್ದು. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ he started his car. ನೆಕ್ಸ್ಟ್ ನೋ ಸೂನರ್ ಡಿಡ್ ಸೇಮ್ ನೋಡಿರಿ. ನೋ ಸೂನರ್ ಡಿಡ್ ಆ್ಯಡ್ ಮಾಡಿರಿ, ಟಿ ಏನು ಮಾಡಬೇಕು, ಸ್ಮಾಲ್ ಮಾಡಬೇಕು, ಡ್ರೈವರ್ ಸಿ ದ ಗ್ರೀನ್ ಸಿಗ್ನಲ್ ದ್ಯಾನ್ he started his car. ನೆಕ್ಸ್ಟ್ 2 ಡಿಗ್ರೀಸ್ ನೋಡೋಣ. ರೋಡಿಯಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಮೆಟಲ್. ಸೂಪರ್ಲೇಟಿವ್ ಅದ, ಪಾಸಿಟಿವ್ ಮತ್ತು ಕಂಪೇರಿಟಿವ್ ಮಾಡಬೇಕು. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಕಾಸ್ಟ್ಲಿ ಆ್ಯಸ್ ರೋಡಿಯಮ್. ಕಂಪೇರಿಟಿವ್ ಏನು ಮಾಡ್ಬೇಕು ರೀ, ರೋಡಿಯಮ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಮೆಟಲ್. ನೆಕ್ಸ್ಟ್ ಲಾಸ್ಟ್ ರಿಪೋರ್ಟೆಡ್ ಸ್ಪೀಚ್. ಮದರ್ ಸೇಡ್ ಟು ಮೀ
ಹ್ಯಾವ್ ಯು ಈಟನ್ ಯುವರ್ ಲಂಚ್. ಇಲ್ಲೇನು ಮಾಡಬೇಕು, ಮದರ್ ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ಈಟನ್ ಮೈ ಲಂಚ್. ಸೊ ಇದಾಗಿತ್ತು ಮಕ್ಕಳೇ. ಇಲ್ಲಿವರೆಗೂ ಯಾರು ನನ್ನ ವಿಡಿಯೋವನ್ನು ನೋಡಿದಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಸೊ 1 ಮಾರ್ಕ್ಸ್ ಕ್ವಶನ್ನು, 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ ಆಲ್ರೆಡಿ ನಾನು ವಿಡಿಯೋಗಳನ್ನು ಮಾಡಾಕಿನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಅವುಗಳನ್ನು ನೋಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥವು ಎಕ್ಸಾಮ್ಗೆ ಬಂದೇ ಬರ್ತಾವೆ, 100% ಬರ್ತಾವೆ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.